ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನೀಸ್ ಕಿಚನ್. ಫ್ರೈಡೇ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಫ್ರೈಡೇ ಮಾರ್ನಿಂಗ್ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ನಮ್ಮ ಮನೇಲಿ ಸೋಮವಾರ, ಶುಕ್ರವಾರ, ಶನಿವಾರ ಹೀಗೆ ಕಲರ್ ರಂಗೋಲಿ ಬಿಡಿಸ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ತುಳಸಿ ಕಟ್ಟೆಗೆಲ್ಲ ದೀಪ ಹಚ್ಚಿ ಎಲ್ಲನೂ ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಮಲಗಳು ಬಿಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹನ್ವಿಕಾ ಇಲ್ಲಿ ನಾಷ್ಟ ಮಾಡ್ತಾ ಇದ್ದಾಳೆ. ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅವಳಿಗೆ. ಪುಳಿಯೋಗರೆ ತಿಂತಾ ಇದ್ದಾಳೆ. ಹಾಗೆ ಎಲ್ಲ ಪೂಜೆ ಮಾಡಿ ನಾವು ಶನಿವಾರ ಟ್ರಿಪ್ಗೆ ಹೋಗೋಣ ಅಂತ ರೆಡಿ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೇಗ ಎಲ್ಲ ಪೂಜೆ ಮುಗಿಸ್ತೀವಿ. ಪ್ರತಿ ಶುಕ್ರವಾರ ನಾವು ಬನಶಂಕರಿ ದೇವಿಗೆ ನಿಂಬೆಹಣ್ಣಿನ ದೀಪ ಮನೆಯಲ್ಲೇ ಹಚ್ತೀನಿ. ನಾನು ಅಲ್ಲಿಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಹಚ್ಚಿ ಬರ್ತೀನಿ. ಯಾವಾಗಲಾದರೂ ಹೋಗೋಕ್ಕಾಗಲಿಲ್ಲ ಅಂದಾಗ ನಾನು ಮನೆಯಲ್ಲೇ ದೀಪ ಹಚ್ತೀನಿ. ಹಾಗೆ ಕೆಂಪಾರತಿ ಎತ್ತಿ ಸಹ ಬೆಳಗ್ತೀನಿ. ಶುಕ್ರವಾರ ಆದರೆ ನಿಮಗೆ ನನ್ನ ಶಾರ್ಟ್ಸಲ್ಲಿ ಸಿಗುತ್ತೆ, ಮಿನಿ ವ್ಲಾಗ್ ಬರುತ್ತೆ ನಂದು, ಅದರಲ್ಲಿ ನೀವು ಇದನ್ನು ವಿಡಿಯೋ ನೋಡ್ಬೋದು. ಶಾರ್ಟ್ಸ್ ಮಾಡಿದ್ದೀನಿ. ಹಾಗೆ ನಾನು ದೇವರಿಗೆ ನೈವೇದ್ಯ ಸಹ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ 1 ರೂಪಾಯಿ ಅಥವಾ 11 ರೂಪಾಯಿ ಕಾಯಿನ್ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಸಿಹಿ ಸಹ ಮಾಡ್ತೀವಿ ನಾವು ಪ್ರತಿ ಶುಕ್ರವಾರ ನಮ್ಮ ಮನೆಯಲ್ಲಿ. ಪಾಯಸ ಅಥವಾ ಕೇಸರಿ ಬಾತ್, ಹೀಗೆ ಗೋಧಿ ಲಡ್ಡು, ಈ ರೀತಿಯಾಗಿ ಎಲ್ಲನೂ ಮಾಡಿ ದೇವ್ರ ನೈವೇದ್ಯಕ್ಕೆ ಇಡ್ತೀವಿ. ಪ್ರತಿ ಶುಕ್ರವಾರ ನಮ್ಮ ಮನೇಲಿ ಹಬ್ಬ ಇದ್ದಂಗೆ. ಹಾಗೆ ನಾನು ಪ್ರತಿ ಶುಕ್ರವಾರ ಲಕ್ಷ್ಮಿಗೆ ಅಷ್ಟೋತ್ತರ ಹೇಳಿ ಪುಷ್ಪಾರ್ಚನೆ ಸಹ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಟೈಮ್ ಸ್ವಲ್ಪನೇ ತಗೊಳುತ್ತೆ, ಜಾಸ್ತಿ ಏನೂ ತಗೊಳ್ಳಲ್ಲ. ನೀವು ಬೇಕು ಅಂತಂದರೆ ನಿತ್ಯ ಪ್ರಾರ್ಥನಾ ಪುಸ್ತಕ ಸಿಗುತ್ತೆ, ಅದರಲ್ಲಿರುತ್ತೆ. ಬೇಕಾದ್ರೆ ನೀವು ಓದಿ ನೀವು ಸಹ ಮಾಡ್ಬೋದು. ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕೆಲಸ ಸ್ವಲ್ಪ ಇತ್ತು, ಅದನ್ನೆಲ್ಲ ಮಾಡಿ. ಹಾಗೆ ನಾನು ಪ್ರತಿ ಶುಕ್ರವಾರ ಬೇವಿನ ಮರಕ್ಕೆ ದೀಪ ಹಚ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಾಯಿದ್ದೀನಿ ಹೋಗೋಕ್ಕೆ. ಹಾಗೆ ಸ್ಕ್ರೀನ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ, ಯಾಕಂದರೆ ನ್ಯೂ ಇಯರ್ ಬರ್ತಾಯಿದೆ. ಬೇರೆ ಸ್ಕ್ರೀನ್ ಚೇಂಜ್ ಮಾಡೋಣ, ಇದನ್ನೆಲ್ಲ ವಾಶ್ ಮಾಡಿ ಅಂತ. ನ್ಯೂ ಇಯರ್ಗೆ ಎಲ್ಲ ಹೊಸದಿರಲಿ ಅಂತ ಈ ರೀತಿ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, ಕ್ಲೀನ್ ಮಾಡಿಕೊಂಡು. ಫ್ರೀ ಟೈಮ್ ಇದ್ದಾಗ ನನಗೇನು ಬಿಡುವಿನ ಕೆಲಸ ಇರುತ್ತೋ ಅದನ್ನೆಲ್ಲ ನಾನು ಸಹ ಮಾಡ್ಕೊಳ್ತೀನಿ. ಆಶಿಕನೂ ಸಹ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಎಲ್ಲ ತಕ್ಕೊಡ್ತಾ ಇದ್ದಾಳೆ. ನಾನು ಒಬ್ಬರೇ ಆಗಿರೋದ್ರಿಂದ ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಸಪೋರ್ಟಿವ್ ಆಗಿದ್ದರೆ ತಕ್ಕೊಡ್ತಾಯಿದ್ರೆ ಮಾಡ್ಬೋದು. ಒಂದು 10-15 ಸ್ಕ್ರೀನ್ ಇತ್ತು, ಅದನ್ನೆಲ್ಲ ಹಾಕಬೇಕಿತ್ತು. ಅದನ್ನೆಲ್ಲ ಹಾಕೋಕ್ಕೆ ಒಂದು 20 ನಿಮಿಷ ಟೈಮ್ ತೊಗೊಳ್ತು. ಅದಾದ ನಂತರ ನಾನು ಐಬ್ರೋ ಮಾಡಿಸ್ಕೋಬೇಕಿತ್ತು. ಸೊ ಹೇರ್ ವೆಲ್ ನಮ್ಮ ಮನೆ ಎದುರುಗಡೆನೇ ಇದೆ. ನಾನು, ಆಶಿಕಾ, ಹನ್ವಿಕಾ ಎಲ್ಲ ಹೋಗ್ತಾ ಇದ್ದೀವಿ. ಹನ್ವಿಕಾ ನಾನು ಬರ್ತೀನಿ ಅಂತಿದ್ಲು. ನೋಡಿ ನಮ್ಮ ಮನೆ ಆಪೋಸಿಟ್ ಇದೆ. ಹಾಯ್ ಫ್ರೆಂಡ್ಸ್, ನಾವಿವಾಗ ಐಬ್ರೋ ಮಾಡಿಸ್ಕೊಡೋದಕ್ಕೆ ಇದಕ್ಕೆ ಹೋಗ್ತಾ ಇದ್ದೀವಿ. ಹನ್ವಿಕಾನು ಬರ್ತಾ ಇದ್ದಾಳೆ ನೋಡಿ. ಹಾಯ್ ಹೇಳು ಹನ್ವಿಕಾ. ಹಾಗೆ ಬೇವಿನ ಮರ ಪೂಜೆ ಮಾಡಬೇಕು, ಹೋಗ್ತಾ ಇದ್ದೀವಿ. ನಾವು ಬೇವಿನ ಮರದ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಯಾಟರ್ಡೇ ನಾವು ಟ್ರಿಪ್ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ಹೇರ್ ವೆಲ್ ಸಲೂನ್ಗೆ ಹೋದ್ವಿ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ. ತುಂಬ ಹೈಜೀನ್, ತುಂಬ ನೀಟ್, ತುಂಬ ಕ್ಲೀನ್ ಇದೆ. ಪ್ರೈಸಸ್ ಮೇಲೆ ವೇರಿ ಮಾಡ್ಕೊಂಡು ನೋಡಿದ್ರೆ ತುಂಬಾ ರೀಸನಬಲ್ ಆಗಿದೆ. ಯಾರಾದರೂ ಹತ್ರ ಇದೆ ಇದಕ್ಕೆ ನೀವು ಹೋಗ್ಬೋದು. ಸ್ಟ್ರೇಟಿಂಗ್ ಆಗಲಿ, ಹಾಗೆ ಹೇರ್ ಕಟ್ಟಿಂಗ್ ಆಗಲಿ, ಫೇಶಿಯಲ್ಸ್ ಆಗಲಿ, ತುಂಬ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಹಾಗೆ ಇಲ್ಲಿ ತನಕ ನಾನು ವಿಡಿಯೋ ನೋಡ್ತೀನಿ.